ಇದೇ ತಿಂಗಳು 27ರಿಂದ ಇಲ್ಲಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಶುರುವಾಗುತ್ತೆ. 27ರಿಂದ ಶುರುವಾಗಿ 3ನೇ ತಾರೀಕು ಬ್ರಹ್ಮರಥೋತ್ಸವ ಇದೆ ಅವತ್ತು. ಸಾಲದಕ್ಕೆ ಈ ಸಲ ಏನಾಗಿದೆ ಅಂತಂದರೆ ಚಂದ್ರಗ್ರಹಣ ಬಂದಿದೆ. ಚಂದ್ರಗ್ರಹಣ ಬಂದಿರೋದ್ರಿಂದ 3:45ರಿಂದ 3:30ಯಿಂದ 6:45ವರೆಗೂ ಗ್ರಹಣ ಇದೆ. ಆದ್ದರಿಂದ ಅತಿ ಶೀಘ್ರವಾಗಿ ಬ್ರಹ್ಮರಥೋತ್ಸವನ ನೆರವೇರಿಸಬೇಕು ಅಂತೇಳಿ ಎಲ್ಲರ ಹತ್ರನೂ ಕೂಲಂಕುಷವಾಗಿ ಮಾತಾಡಿ ಅದನ್ನು ನಾವು ಇದು ಮಾಡಿದ್ವಿ. ಈ ಸಲ ಅತಿ ಶೀಘ್ರವಾಗಿ 9ರಿಂದ 9:30 ಒಳಗೆ ಯಾತ್ರಾದಾನ ಮಾಡಿ ದೇವ್ರನ್ನ ಬ್ರಹ್ಮರಥನ ರಥೋತ್ಸವನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅದನ್ನು ಸಾರ್ವಜನಿಕರು ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು. ಪ್ರತಿಯೊಬ್ಬರು ಮುಂಜಾಗೃತವಾಗಿ ಬಂದು ದೇವ್ರ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಆವತ್ತಿನ ದಿವಸ ಮಾತ್ರ ಬೆಳಗ್ಗೆ ಎಂದಂತೆ ಬೆಳಗ್ಗೆ ಓಪನ್ ಇರುತ್ತೆ ದರ್ಶನ. 12 ಗಂಟೆವರೆಗೂ ದರ್ಶನ ಇರುತ್ತೆ. 12 ಗಂಟೆ ಮೇಲೆ ಕ್ಲೋಸಿಂಗ್ ಇರುತ್ತೆ ದೇವಸ್ಥಾನ. ತಿರ್ಗಾ ಸಂಜೆ ಗ್ರಹಣ ಬಿಟ್ಟ ಮೇಲೆ 6:45ಕ್ಕೆ ಗ್ರಹಣ ಮೋಕ್ಷ ಆಗುತ್ತೆ. ಆಗಿಮೇಲೆ ದೇವಸ್ಥಾನ ಎಲ್ಲ ಶುದ್ಧಿ ಆಗಿಮೇಲೆ 7:30 ನಂತರ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಸಂಜೆಯಲ್ಲಿ ಯಥಾ ರೀತಿ ದೇವಸ್ಥಾನ ಕಾರ್ಯಗಳು ಏನು ಜಾತ್ರಾ ಕಾರ್ಯಕ್ರಮಗಳಿದೆ ಅದು ಯಥಾ ರೀತಿಯಿಂದ ಕಂಟಿನ್ಯೂಷನ್ ಆಗುತ್ತೆ. 12 ಗಂಟೆ ಅಷ್ಟೊತ್ತಿಗೆ ದೇವ್ರನ್ನ ನಾವು ದೇವಸ್ಥಾನದೊಳಗೆ ತಂದುಬಿಡ್ತೀವಿ. ತೇರಲ್ಲಿ ಮೊದಲ ಥರ ಯಾವಾಗಲೂ ಅರ್ಧ ತೇರು ಮಾಡಿ ಆಮೇಲೆ ಸಂಜೆ ತೇರು ಎಳೆದು ಇದು ಮಾಡ್ತಿದ್ದೋ. ಈ ಸಲ ಹಂಗಿಲ್ಲ. ಈ ಸಲ ಗ್ರಹಣ ಇರೋದ್ರಿಂದ ಪೂರ್ತಿ ತೇರು ಮಾಡಿಬಿಟ್ಟು ದೇವ್ರನ್ನ ಒಳಗೆ ತಂದುಬಿಡ್ತೀವಿ. ಅದರಿಂದ ದಯವಿಟ್ಟು ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸ್ಬೇಕು ಇದಕ್ಕೆ. ಅರವಟ್ಟಿಗೆ ಸೇವೆಗಳು ಅವರವರು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಮತ್ತು ದೇವ್ರ ಅರವಟ್ಟಿಗೆಗೆ ಹೋಗೋದಿಲ್ಲ ಆವತ್ತಿನ ದಿವಸ. ಈ ಸಲ ಮಾತ್ರ ಅರವಟ್ಟಿಗೆಗೆ ಎಲ್ಲೂ ಹೋಗ್ತಿಲ್ಲ ದೇವರು. ಇಲ್ಲಿ ಯಾತ್ರಾದಾನ ಮುಗಿಸಿ ಮೇಲೆ ರಥದ ಹತ್ರ ಹೋಗುತ್ತೆ. ರಥದ ಹತ್ರ ದೇವ್ರನ್ನ ಕೂಡಿಸಿ ನಾವು ರಥಾರೋಹಣ ಮಾಡಿಬಿಡ್ತೀವಿ. ಯಾವಾಗಲೂ ಟೈಮ್ ಇರೋದು ಎಲ್ಲ ಮಂಟಪಡಿಗೂ ಹೋಗೋದು, ಎಲ್ಲ ಅರವಟ್ಟಿಗೆಗೂ ಹೋಗಿ ಬರೋದು ದೇವರು. ಈ ಸಲ ಏನಂದರೆ ಗ್ರಹಣ ಇರೋದ್ರಿಂದ ಟೈಮ್ ಕಮ್ಮಿ ಇರೋದ್ರಿಂದ ಅದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ. ಅರವಟ್ಟಿಗೆ ಅವ್ರು ಯಾರಿದ್ದಾರೆ ಅವ್ರು ಬಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ತೊಗೊಂಡು ಹಾಕಿ ಅವರು ಅರವಟ್ಟಿಗೆಯಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದನ್ನು ಅತಿ ಶೀಘ್ರವಾಗಿ ಕೊಟ್ಟು ಇದು ಮಾಡ್ಕೋಬೇಕು ಅಂತ ಹೇಳ್ಕೊತೀನಿ.